ಲಕ್ಷ್ಮಿ ಬಾರಮ್ಮ, ನಮ್ಮ ಮನೆಗೆ ನೀವು ಬರೋದೇ ಬೇಡ ಎಂದ ಲಕ್ಷ್ಮಿ ಕೀರ್ತಿ ಕಂಗಾಲು. ಕೀರ್ತಿಯನ್ನು ಈ ಬಾರಿ ಸುಮ್ಮನೆ ಬಿಡಬಾರದು ಅಂತ ಲಕ್ಷ್ಮಿ ನಿರ್ಧಾರ ಮಾಡಿದ್ದು ಆಗಿ ಹೋಗಿದೆ. ಅವಳು ಬೇಕು ಅಂತಲೇ ಕೀರ್ತಿನ ಕರೆಸಿಕೊಂಡು ಮಾತನಾಡುತ್ತಿದ್ದಾಳೆ. ಕೀರ್ತಿ, ನೀವು ವೈಷ್ಣವ್ ಅವರ ಬೆಸ್ಟ್ ಫ್ರೆಂಡ್ ಆಗಿರಬಹುದು, ಆದರೆ ಈಗ ಅಲ್ಲ ಎಂದು ಹೇಳ್ತಾಳೆ. ಆದರೆ ಅದು ಹಿಂದೆ ಆಗಿತ್ತು, ನಾನು ಈಗ ವೈಷ್ಣವ್ ಹೆಂಡತಿ ಅಂತ ನಿಮಗೆ ಮತ್ತೇನು ಹೊಸದಾಗಿ ಹೇಳಬೇಕಿಲ್ಲ ಅಲ್ವಾ ಅಂತ ಅವಳು ಕೇಳ್ತಾಳೆ. ತುಂಬಾ ಜೋರಾಗಿ ಮಾತನಾಡ್ತಾ ಇರ್ತಾಳೆ. ಅದನ್ನು ನೋಡಿದ ಕೀರ್ತಿಗೆ ಆಶ್ಚರ್ಯ ಆಗುತ್ತದೆ. ನಮ್ಮ ಬೆಡ್ರೂಮ್ನಲ್ಲಿ ನಿಮಗೆ ಏನು ಕೆಲಸ ಅಂತ ಅವಳು ಕೇಳ್ತಾಳೆ. ಆಗ ಕೀರ್ತಿ ವಾಟ್ ಯು ಮೀನ್ ಅಂತ ಕೇಳ್ತಾಳೆ. ಆಗ ಲಕ್ಷ್ಮಿ ಹೇಳ್ತಾಳೆ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ, ಯಾರು ನಿಮಗೆ ಈ ಥರ ನಿಜಾನ ಎದುರಿಗೆ ಹೇಳೋದಿಲ್ಲ, ಆದರೂ ನೀವು ಅರ್ಥ ಮಾಡ್ಕೊಳ್ದೇ ಇರೋದಕ್ಕೆ ನಾನು ಅದನ್ನು ಹೇಳ್ತಿದ್ದೀನಿ. ಹೇಳಿ ಅರ್ಥ ಮಾಡಿಸೋ ಪರಿಸ್ಥಿತಿ ಬಂದಿದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ನಿಮ್ಮ ಲಿಮಿಟ್ನಲ್ಲಿ ಇರು ಸಾಕು ಎಂದು ಹೇಳ್ತಾಳೆ. ಲಿಮಿಟ್ ಅಂದರೆ ಅಂತ ಕೇಳ್ತಾಳೆ. ಇದೇ ಸಮಯಕ್ಕೆ ಆಗಿರೋ ನೋಡಿ, ನಿಮಗೆ ಲಿಮಿಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತ ಲಕ್ಷ್ಮಿ ಕೇಳ್ತಾಳೆ. ಆದರೆ ಇವತ್ತು ನಾನು ನಿಮ್ಮ ಲಿಮಿಟ್ನ ನಿಮಗೆ ತೋರಿಸಿಕೊಡ್ತೀನಿ ಅಂತ ಲಕ್ಷ್ಮಿ ಹೇಳ್ತಾಳೆ. ನೀವು ನಮ್ಮ ಮನೆಗೆ ಬನ್ನಿ, ತೊಂದರೆ ಇಲ್ಲ, ಆಗಾಗ ಬಂದು ಹೋಗಿ ಮಾಡ್ತೀನಿ, ದೇವರ ಕೋಣೆಗೆ ಹೋಗ್ತೀರಾ ಹೋಗಿ, ಆದರೆ ನಮ್ಮ ಬೆಡ್ರೂಮ್ಗೆ ಮಾತ್ರ ಬರಬೇಡಿ ಅಂತ ಹೇಳ್ತಾಳೆ. ನಮ್ಮ ಬೆಡ್ರೂಮ್ಗೆ ಬರೋ ಅಷ್ಟು ಸ್ವಾತಂತ್ರ್ಯನ ತಗೋಬೇಡಿ. ವೈಷ್ಣವ್ ಅವರು ಹಿಂದೆ ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದರು, ಆದರೆ ಈಗ ಹೆಂಡತಿ ಅಂತ ನಾನಿದ್ದೀನಿ, ಅವರು ಆಗು ಹೋಗು ಎಲ್ಲನೂ ನಾನು ನೋಡ್ಕೊಳ್ತೀನಿ ಅಂತ ನಿಮ್ಮ ಅವಶ್ಯಕತೆ ಇಲ್ಲ ಅಂತಾಳೆ ಲಕ್ಷ್ಮಿ. ಮದುವೆ ಅಂತ ಆದ ಮೇಲೆ ಅವರು ತಾಯಿಗೂ ಕೂಡ ಬೆಡ್ರೂಮ್ಗೆ ಬರೋಗೋ ಅಧಿಕಾರ ಇಲ್ಲ, ನೀವು ಬರಲೇಬೇಕು ಅಂತ ಇದ್ದರೆ 2 ಬಾರಿ ನಾಕ್ ಮಾಡಿ ಅಂತ ಹೇಳ್ತಾಳೆ. ನಾಕ್ ಮಾಡಿ ನಾನು ಹ್ಞೂ ಅಂದರೆ ಮಾತ್ರ ಒಳಗಡೆ ಬನ್ನಿ ಅಂತ ಲಕ್ಷ್ಮಿ ಅಧಿಕಾರದಿಂದ ಹೇಳುತ್ತಾಳೆ. ಇದನ್ನು ಇಂಗ್ಲಿಷ್ನಲ್ಲಿ ಮ್ಯಾನರ್ಸ್ ಅಂತಾರೆ. ಈ ರೀತಿಯಾಗಿ ಕೀರ್ತಿಗೆ ಅವಳು ಬುದ್ಧಿವಾದ ಹೇಳಿದ್ದಾಳೆ. ಇದನ್ನು ದೂರದಲ್ಲಿ ನಿಂತುಕೊಂಡು ಸುಪ್ರಿಯಾ ನೋಡ್ತಾ ಇದ್ದಾಳೆ. ಅವಳಿಗೆ ಸರಿಯಾದ ಶಾಸ್ತ್ರಿ ಅಂತ ಆಗಿರುತ್ತದೆ ಎಂದು ಅವಳು ಮನದೊಳಗೆ ಎಂದಿಟ್ಟುಕೊಳ್ಳುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.